ಹಲೋ ಗಾಯ್ಸ್, ಗುಡ್ ಮಾರ್ನಿಂಗ್. ನಾವೀಗ ಮೆಜೆಸ್ಟಿಕ್ಕಲ್ಲಿದ್ದೀವಿ. ಮೆಜೆಸ್ಟಿಕ್ಕಿಗೆ ಬಂದಮೇಲೆ ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗದೆ ಇರೋಕ್ಕಾಗತ್ತಾ? ಬನ್ನಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಯಾರೇ ಅಕ್ಕ ಬೆಂಗಳೂರು ಕಾಯೋಳು, ಅಮ್ಮನಿಗೆ ಅಮ್ಮ ಅಣ್ಣಮ್ಮ, ಯಾರೋ ತಮ್ಮ ಕರ್ಗಾನ್ ಬೆಚ್ಚೋಳು, ಮಲ್ಲಿಗೆಯ ಮುಡಿಯೋ ಅಣ್ಣಮ್ಮ. ಬರುತ್ತೀನೆಂದರೆ ಇಲ್ಲಿಗೆ ಬರೋ ತನಕ ಮೌನಿ, ಕೊಡುತ್ತೀನೆಂದರೆ ಹರಕೆ ಕೊಡೋ ತನಕ ಕೋಪಿ, ಆಡಿದ ಮಾತನ್ ಮೀರ್ದಿರೋ ಭಕ್ತರ ಇವಳಿಗೆ ಇಷ್ಟ ಇಷ್ಟ. ಬನ್ನಿ ಗಾಯ್ಸ್, ವಿಂಡೋ ಶಾಪಿಂಗ್ ಮಾಡೋಣ. ವಾಚ್ ಕ್ರೇಜ್ ಇರೋರಂತೂ ನ್ಯಾಷನಲ್ ಮಾರ್ಕೆಟಲ್ಲಿ ತುಂಬ ಶಾಪಿಂಗ್ ಮಾಡ್ಬೋದು. ಒಳ್ಳೊಳ್ಳೆ ಕಲೆಕ್ಷನ್ ಇದೆ ವಾಚಸ್ದು. ಮಕ್ಕಳದು ಬಟ್ಟೆ, ಕಿಡ್ಸ್ ವೇರು ಮತ್ತು ಅವರ ಸ್ಲಿಪ್ಪರ್ಸು, ಶೂಸು ಎಲ್ಲ ಸಿಗುತ್ತೆ. ಬಾರ್ಗೇನ್ ಮಾಡೋಕ್ಕೆ ಚೆನ್ನಾಗಿ ಬರೋರು ಇಲ್ಲಿ ಒಳ್ಳೆ ಶಾಪಿಂಗ್ ಮಾಡ್ಬೋದು. ಯಾರು ಹೊಸ್ದಾಗಿ ಬಂದವ್ರೆ, ಗೊತ್ತಾಗಲ್ಲ ಅನ್ನೋ ಥರ ಇದ್ದರೆ ಚೆನ್ನಾಗಿ ಟೋಪಿ ಹಾಕಿ ಕಳಿಸ್ತಾರೆ. ಚೆನ್ನಾಗಿದೆ. ನ್ಯಾಷನಲ್ ಮಾರ್ಕೆಟ್ ಇಸ್ ಗುಡ್ ಪ್ಲೇಸ್ ಟು ಶಾಪ್. ಯಾವ ಮಾರಿದ್ರೆ 2 ವೈಟು 1 ರೆಡ್ಡು. ಬನ್ನಿ ಗಾಯ್ಸ್, ಲಂಚ್ ಟೈಮ್ ಆಯಿತು. ಹೊಟ್ಟೆಗೆ ಏನಾದ್ರು ಊಟ ತಿನ್ನೋಣ. ಬನ್ನಿ, ನವಯುಗ ಹೋಟೆಲ್ಗೆ ಹೋಗ್ತಾ ಇದೀವಿ ನಾವು. ಹೋಟೆಲ್ ನವಯುಗ. ಇಲ್ಲಿ ವೆಜ್ಜು ನಾನ್ ವೆಜ್ ಎರಡೂ ಸಿಗುತ್ತಂತೆ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಡಾಕ್ಟರ್ ರಾಜ್ಕುಮಾರ್ ಸರ್ಗೆ ಮತ್ತು ಪುನೀತ್ ರಾಜ್ಕುಮಾರ್ ಸರ್ಗೆ ನವಯುಗ ಹೋಟೆಲಲ್ಲಿ ಸಿಗೋ ಮಟನ್ ಬಿರಿಯಾನಿ ತುಂಬ ಇಷ್ಟ ಅಂತೆ. ಬನ್ನಿ ನಾವು ಇವತ್ತು ಮಟನ್ ಬಿರಿಯಾನಿ ತಿನ್ನೋಣ. ಬಾಳೆ ಎಲೆ ಊಟ ಅಂದರೆ ಚಿಕ್ಕ ಮಕ್ಕಳಿಂದನೂ ನಂಗೆ ತುಂಬ ಇಷ್ಟ. ಎಲ್ಲೇ ಊಟ ಕೊಡ್ತಾಯಿದ್ರು ಬಾಳೆ ಎಲೆಯಲ್ಲಿ ಶಿಸ್ತಾಗಿ ಹೋಗಿ ಕೂತ್ಕೊಂಡು ತಿಂತಿದ್ವಿ. ನೋಡಿ ಫ್ರೆಂಡ್ಸ್, ಇದೆ ಮೆನು. ಏನು ಅಷ್ಟೊಂದೇನು ಜಾಸ್ತಿ ಪ್ರೈಸ್ ಇಲ್ಲ, ಆರಾಮಾಗಿ ತಿನ್ಬೋದು. ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ನಾನೇ ಎಲ್ಲೆಲ್ಲೂ ಬಂತು ಮಟನ್ ಬಿರಿಯಾನಿ. ಹೊಟ್ಟೆ ಸಿಗ್ತಾಯಿತ್ತು ತುಂಬ. ನೋಡೋಣ ಹೆಂಗಿದೆ ಟೇಸ್ಟು ಅಂತ. ಮಟನ್ ಬಿರಿಯಾನಿ ಜೊತೆಗೆ ರೈತ ಮತ್ತು ಸೇರ್ವ ಕೊಟ್ಟಿದ್ದಾರೆ. 3 ಪೀಸ್ ಮಟನ್ ಸಿಕ್ತು, ದೊಡ್ಡ ದೊಡ್ಡದು. ಚೆನ್ನಾಗಿ ಬೆಂದಿದೆ ಮಟನ್. ನೋಡಿ ಎಷ್ಟು ಚೆನ್ನಾಗಿ ಬಂದೈತೆ. ಮಟನ್ ಚೆನ್ನಾಗಿ ಬೆಂದಿದ್ರೆ ಆವಾಗ ಬಿರಿಯಾನಿ ರೈಸ್ದು ಟೇಸ್ಟ್ ಎಲ್ಲ ಸಕ್ಕತ್ತಾಗಿರುತ್ತೆ. ಸಿಕ್ಕಾಪಟ್ಟೆ ತಿನ್ಬೇಕು ಅಂತ ತಿಂಡಿ ಅಂದ್ರೆ ಭಾರಿ ಇಷ್ಟ. ಇನ್ಫ್ಯಾಕ್ಟ್ ನಾ ಹೇಳ್ಬೇಕು ಅಂದ್ರೆ ನನ್ನ ಒಂದು 10 ವರ್ಷದಿಂದ ಒಂದು 16 ವರ್ಷ ಆಗೋವರೆಗೂ ನನಗೆ ನಾನು ಬಹುಶಃ ಪ್ರತಿದಿನ ನಾನ್ ವೆಜ್ ತಿಂದಿದ್ದೇನೆ. ಆ ಟೈಮಲ್ಲಿ ಶಬರಿಮಲೆ ಹೋಗೋ ಟೈಮಲ್ಲಿ ಬಿಟ್ಟು. ಓಕೆ, ಸೊ 3 ಹೊತ್ತಿನ ನಾನ್ ವೆಜ್ ಬೇಕು. ಸಿಕ್ಕಾಪಟ್ಟೆ ಹೋಟೆಲ್ ತಿನ್ನೋ ಹುಚ್ಚು. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಬಿರಿಯಾನಿ. ಜಾಸ್ತಿ ಮಸಾಲೆ ಇಲ್ಲ, ಸಕ್ಕತ್ತಾಗೈತೆ.
ಮಸಾಲೆ ಐಟಮ್ ಎಲ್ಲ ಜಾಸ್ತಿ ಹಾಕಿದರೆ ಕ್ವಾಂಟಿಟಿ ಜಾಸ್ತಿ ತಿನ್ನೋಕ್ಕಾಗಲ್ಲ, ಮತ್ತು ಮಟನ್ದು ಟೇಸ್ಟ್ ಅಷ್ಟು ಗೊತ್ತಾಗಲ್ಲ ಮಸಾಲೆ ಜಾಸ್ತಿ ಹಾಕಿದ್ರೆ. ಹೋಟೆಲ್ ನವಯುಗ ಫ್ಯಾಮಿಲಿ ರೆಸ್ಟೋರೆಂಟ್ ಇದು. ಹೊಟ್ಟೆ ತುಂಬ ಊಟ ಆಯಿತು. ಬನ್ನಿ ಗಾಯ್ಸ್, ಈ ಬಿಸಿಲಿಗೆ ಒಳ್ಳೆ ಐಸ್ ಕ್ರೀಮ್ ತಿಂತಿದ್ರೆ ಸಖತ್ತಾಗಿರುತ್ತೆ. ರಾಜಾಜಿನಗರ ಬಾಸಮ್ ಸರ್ಕಲ್ ಹತ್ರ ಶಾಂತಲಾ ಐಸ್ ಕ್ರೀಮ್ಸ್ ಅಂತ ಇದೆ, ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಐಸ್ ಕ್ರೀಮ್ ಅಂತೂ ಅಲ್ಟಿ 10 on 10 ಚೆನ್ನಾಗಿದೆ ತುಂಬ. ಓಕೆ ಫ್ರೆಂಡ್ಸ್, ಸಿ ಯು ಆನ್ ನೆಕ್ಸ್ಟ್ ವಿಡಿಯೋ. ಬಾಯ್. ಅಷ್ಟೇ.